ರೋಡನ್ನೇ ಬ್ಲಾಕ್ ಮಾಡಿ. ಪಬ್ಲಿಕ್ ರೋಡ್ ಓಕೆ, ಇದರಲ್ಲಿ ಕಂಪ್ಲೇಂಟ್ ಕೊಡಿ. ಎಂಜಿನಿಯರ್ ಇಲ್ಲ ಅವ್ರು ಇಂಜಿನಿಯರ್ನ ಮತ್ತು ಕಮಿಷನರ್ ಬನ್ನಿ. ಡೇಟ್ ಫಿಕ್ಸ್ ಮಾಡ್ತಾರೆ. ಆ ಡೇಟ್ ಮತ್ತೆ ಮಿಸ್ ಆಗೋದಿಲ್ಲ. ಆ ಡೇಟ್ ಮಿಸ್ ಆಗೋದಿಲ್ಲ. ಆ ಟೈಮ್ಗೆ ನೀವು ಅವ್ರಿಗೂ ಒಂದು ಇಂಟಿಮೇಷನ್ ಕೊಡಿ, ಅವರು ಬರ್ತಾರೆ. ಈ ನಗರೋತ್ನಲ್ಲಿ ರೋಡ್ಗಳಾಗಿದೆ. ವಿತಿನ್ 6 ಮಂತ್ ಪ್ಲಾಟ್ಫಾರ್ಮ್ ವಿತಿನ್ 6 ಮಂತ್ ಇಂಟರ್ಜರ್ನಲ್ಲಿ ಒಂದು ಜಿಮ್ ಮಾಡಿದ್ದಾರೆ. 8 years ಬ್ಯಾಕ್ ಮಾಡಿರೋ ಟೈಲ್ಸ್ ಹಂಗೆ ಇದೆ. ಇವ್ರು ಮಾಡಿರೋ 6 ಮಂತ್ ಒಳಗಡೆ ಹೋಗಿದೆ. ಸೊ ಅದು ಮೆಟಲ್ ಟೆಸ್ಟಿಂಗ್ ಕಳಿಸ್ಬೇಕಲ್ವಾ? ತಪ್ಪ ಇಲ್ಲ ಕಟ್ಟಿರ್ಬೇಕಿಲ್ವಾ? 25 crores ಬಂದಿದೆ. ತಪ್ಪು ಮಾಡಿದ್ದಾರೆ ಹಿಂಗೆ. ಆಮೇಲೆ I tried local SP also has come 3 years back. Okay. None left. Polar only witness alone. Inquiry money. ಅಲ್ಲಿ ನಮ್ಮ ರಿಪೋರ್ಟನ್ನು ಕೊಟ್ಟಿದ್ಮೇಲೆ ಅದು ಬ್ಯಾಂಗ್ಳೂರು ಕಳಿಸ್ತೀವಿ. ಬ್ಯಾಂಗ್ಳೂರು ಎಂಕ್ವೈರಿ 6 ಕರ್ನಾಟಕ ಗೌರ್ಮೆಂಟ್ ನೋಟಿಸ್ ಸರ್. ಆ ನೋಟಿಸ್ ಇದರಲ್ಲಿ ಅದು ಕೆಲವರು ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಕೆಲಸ ಮಾಡೋದು ವಿಷಯನೇ ಆಗಿದೆ. ಪಬ್ಲಿಕ್ನಲ್ಲಿ ಸೊ ಕೈಂಡ್ಲಿ ಲುಕ್ ಟು ದಿಸ್ ಮ್ಯಾಟರ್ ಬಿಕಾಸ್ ಐ ಕೆನಾಟ್ ಫೋರ್ಸ್ ಅಂಡ್ ಅರ್ಜ್ ದ ಲೋಕಾಯುಕ್ತ ಟು ಯೂಸ್ ಇಟ್. ಉತ್ತರ ಕೊಡೋದು ಎಸ್ಪಿಗಿಂತ ದೊಡ್ಡದು ಬೆಂಗಳೂರಲ್ಲಿ. ಎಷ್ಟು ಅಲ್ಲೇ ಅರ್ಜಿ ವಿಚಾರಣೆ ಆಗಿದೆ ಅಂದರೆ ಅರ್ಜಿ ವಿಚಾರಣೆ ಆದಮೇಲೆ ನಿಮಗೆ ಅವರು ಮಾಹಿತಿ ಹೇಳ್ತಾರೆ ಏನಾಗಿದೆ ಏನಿಲ್ಲ ಅಂತ. ಎಂಡಾರ್ಸ್ಮೆಂಟು ಕೊಡ್ತಾರೆ. ಎಂಡಾರ್ಸ್ಮೆಂಟಲ್ಲಿ ಏನಾಗಿದೆ ಇದನ್ನು ಕರೆದು ಎಕ್ಸ್ಪ್ಲನೇಷನ್ ಮಾಡಿ ಅವ್ರು ಯಾವ ವಿಷಯ ಕೊಟ್ಟಿದ್ದಾರೆ ಮಾಡ್ತಾರೆ. ಪ್ರೂವ್ ಮಾಡಿ ಕಳಿಸ್ತೀವಿ. ಆಗ ಲಾಸ್ಟ್ ಟೈಮ್ ನಾನು ರಿಪೋರ್ಟ್ಸು ಸಮೇತ ಒಂದು ಕಾಪಿ ಪ್ರೂವ್ ಆಗಿದೆ. ಅದು ಕ್ರಮ ತಗೊಳ್ತೀವಿ. ಅದು ಪ್ರೂವ್ ಮಾಡಿದ್ರೆ ಈಗ ಕಳಿಸ್ಕೊಟ್ಟಿದ್ದೀವಿ. ಅಲ್ಲಿ ಅದೇನಾಗುತ್ತೆ ಜುಡಿಷಿಯರಿನಲ್ಲಿ ಅದು ನಡೀತೈತೆ. ಅದು So I am just bringing to your notice. Look into your just hospitality of this judge. Take necessary action of this. ಆ ಒಂದು ಮಾತು ಏನಿದೆ ನಾವು ಹೋಗಿ ಹೇಳಿದ್ರೆ ಅದು ಕೋರ್ಟ್ ಡೇಟ್ ಹತ್ರ ಅವತ್ತು ಮಾತ್ರ ಹೋಗಿ ಹೇಳ್ಬೋದು. ಎಸ್, ಅದು ಡೇಟ್ಸ್ ಹೋಗ್ತಾ ಇರುತ್ತಲ್ಲ, ಯುವರ್ ಅಡ್ವೊಕೇಟ್ ನಿಮಗೆ ಗೊತ್ತಿರುತ್ತೆ ಅದು ಹೆಂಗೆ ನಡ್ಕೊಂಡು ಹೋಗುತ್ತೆ ಕೋರ್ಟ್ ಪ್ರೊಸೀಜರ್ಸ್ ಅಂತಕ್ಕಂಥದ್ದು. ನಮಗಿನ ವೆರಿ ವೆಲ್ ಯು ನೋ ದಟ್. ವೈ ಪಬ್ಲಿಕ್ ಇಸ್ ನಾಟ್ ಕಮಿಂಗ್. ಗ್ರೀವೆನ್ಸ್ ಕೊಟ್ಟರೆ ಆದಮೇಲೆ ಏನಾದ್ರು ಕ್ರಮ ತಗೊಂಡು ತಾನೆ ಅನ್ನೋ ಒಂದು ಫೀಲಿಂಗ್ ಇದೆ. ಈಗ ನಾನು 2 ಸಲ MLA ಆಗಿದ್ದು 2 ಸಲ ನಾವು ಲೋಕಾಯುಕ್ತ ಕಂಪನಿ ಸೂಪರ್ ಸೀಟರ್ ಮಾಡಬೇಕು. 2 ಸಲ ಒಂದು ಸೂಪರ್ ಸೀಟರ್. ದಟ್ ಮೀನ್ಸ್ ಲೋಕಾಯುಕ್ತ ವಾಸ್ ಸ್ಟ್ರಾಂಗ್. They give the report to the government immediately. Super ನಾವು ಪ್ರೂವ್ ಮಾಡಿದ್ದೀವಿ ಲಾಸ್ಟ್ ಟೈಮು. ಎಸ್, ಥ್ಯಾಂಕ್ ಯು. ಪ್ರೂವ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಅದು ಕಾಪಿ ಆಲ್ಸೋ ನಾನು ನಿಮಗೆ ಬಂದಿದೆ, ಕಳಿಸ್ಕೊಟ್ಟಿದ್ದೀವಿ. ಆ ಕಾಪಿನೂ ನಾನು ಮಾಡಿದ್ದೇನೆ. ಕಾಪಿ ಸಮೇತ ನಿಮಗೆ ಕಳಿಸ್ಕೊಟ್ಟಿದ್ದೀವಿ. ಎಂಕ್ವೈರಿ ಪೆಂಡಿಂಗ್ ಇದೆ. ಈಗ 9/4/2025 ಇದ್ದಿತ್ತು. ನೆಕ್ಸ್ಟ್ ಡೇಟು ಈಗ ನೆಕ್ಸ್ಟ್ ಡೇಟ್ ಕೊಟ್ಟಿಲ್ಲ. ಜೀವ ಅವೈಟೆಡ್ ಆನ್ ಸರ್, ಒಂದು ಮ್ಯಾಟ್ರ್ ಎಂಕ್ವೈರಿ ನಾವು ನಡೀತಾ ಇದೆ. ಅದು ಸ್ವಲ್ಪ ಕಂಪ್ಲೀಟ್ ಆಗೋದು ವೆಯ್ಟ್ ಮಾಡಬೇಕು. ಎಲ್ಲ ನಾನು ಪ್ರೊಫೆಸರೆಲ್ಲ ಬಗ್ಗೆ
ಕೌನ್ಸಿಲ್ ಡೆವಲಪ್ಮೆಂಟಲ್ಲಿ ಈಗ ನಾವು ಈಗ MLA ಮತ್ತೆ ಲಾಯರ್ಗಳಿಗೆ ಈ ಕೆಲವು ಮ್ಯಾಟರ್ಸ್ ಏನಾಗುತ್ತೆ ಎನ್ಕ್ವೈರಿ ಕೆಲವು 1 ವರ್ಷಕ್ಕಾಗುತ್ತೆ, ಕೆಲವು 3 ವರ್ಷ ಆಗುತ್ತೆ. ಈ ಥರ ಟೈಮ್ ತಗೊಳ್ಳೋದು. ಐ ನೋ ವೆರಿ ವೆಲ್, ಬಟ್ ಮೈ ಫೀಲಿಂಗ್ ಇರುವ ಹತ್ರನೇ ಇರೋದು. ಈಗ ಸರ್ ಮೊದಲು ನಮ್ಮ ಇವ್ರು ಕಡಿಮೆ ಸರ್ ಮೊನ್ನೆ 9ನೇ ತಾರೀಕು ಡೇಟ್ ಇತ್ತು. ಎಸ್ ಸರ್ ಡೇಟ್ ಮೋಸ್ಟ್ಲಿ ಅದು ಫೈನಲ್ ಆರ್ಡರ್ ಮಾಡಿರ್ತಾರೆ. ಡೇಟ್ ಕೊಟ್ಟಿದ್ದು ಇವರು ಫಾಲೋ ಅಪ್ ಮಾಡ್ತೀವಿ. yes sir. It's my request of pleading to recommend this case read ಮಾಡ್ತೀನಿ ನಾವು. ಈ ಥರ ಇದೆ ಸರ್, ಕೊಟ್ಟರೆ ಕೆಲ ಅಧಿಕಾರಿಗಳು ತಪ್ಪು ಮಾಡಿರೋರ್ಗೆ ಶಿಕ್ಷೆ ಸಿಗಬೇಕು. ಅದು ಒಂದು pleading. ಇದು ಈಗ ದಿಸ್ ಇಸ್ ನಾವು ಒಳ್ಳೆ ಕೆಲಸ ಮಾಡಿದ್ವಿ. FIR ಮಾಡಿದ್ವಿ 500 acres ಆಫ್ ಲ್ಯಾಂಡ್ ಇನ್ ಮೈ ಕಾನ್ಸ್ಟಿಟ್ಯೂನ್ಸಿ. ಇದು ತಪ್ಪಾಗಿದೆ, ಫಲಾನುಭವಿ ಸರಿಯಾಗಿ ಹೋಗಿಲ್ಲ. ಈ ಬ್ಯಾಂಗ್ಳೂರು ಟು ಚೆನ್ನೈ ಹೈವೇ ರೋಡಿನಿಂದ ಕೆಲವರೆಲ್ಲ ಏಮಾರಿಸಿ ಯಾರ್ಯಾರು ಫಲಾನುಭವಿ ಹೋಗೋದು ರಿಯಲ್ ಪರ್ಸನ್ಸ್ ಅವ್ರು ಸಿಕ್ಕಲಿಲ್ಲ. 49 ಮೆಂಬರ್ಸ್ ಮೇಲೆ ನೀವು ಕ್ರಮ ತಗೊಂಡಿದ್ರಿ. ಟೋಟಲ್ ಇಸ್ 229 ಮೆಂಬರ್ಸ್. 219 ಎಸ್, ಓಕೆ. ಅದರಲ್ಲಿ ತಗೊಂಡಿದ್ವಿ, FIR ಮಾಡಿದ್ವಿ ಸಿಬ್ಬಂದಿ ಮೇಲೆ. ಈ ಕಮಿಟಿ ಅಂದರೆ ಚೇರ್ಮನ್ ಇಸ್ ದ ಅಥಾರಿಟಿ. ಹೌದು. Am I right or wrong? ಎಸ್ ಎಸ್ So the chairman is an authority and she can get into the official work through Tahsildar, through their officials. Okay. ಹೀಗೆ ನಾವು ಪನಿಷ್ಮೆಂಟ್ ಕೊಟ್ಟಿರೋದು ಲೋವರ್ ಕ್ಲಾಸ್ ಪೀಪಲ್ ಮೇಲೆ. ಅಪ್ಪರ್ ಕ್ಲಾಸ್ ಪೀಪಲ್ ತಪ್ಪು ಮಾಡಿರೋದು, ಕಮಿಟಿ ಚೇರ್ಮನ್ ತಪ್ಪು ಮಾಡಿರೋದು. ignorance of law is no excuse at all. Why they have not taken action on that? ಒಂದು ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಅದು ಇನ್ವೆಸ್ಟಿಗೇಷನ್ ನಡೀತಿದೆ. ಅದನ್ನು ಹೊರಗಡೆ ನಾವು ಅದನ್ನು ಹೇಳೋಕ್ಕಾಗಲ್ಲ, ಏನು ಮಾಡ್ತೀವಿ ಏನು ಅಂತಕ್ಕಂಥದ್ದನ್ನು ಹೊರಗಡೆಗೆ ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ನಿಮ್ಮ ಪಾಯಿಂಟ್ ಏನಿದೆ ಆ ಪಾಯಿಂಟ್ನ ಆಲ್ರೆಡಿ ನಾವು Fine. Because ಫೈಂಡ್ ಔಟ್ ಮಾಡಿದ್ದೀವಿ, ಪಾಯಿಂಟ್ಸ್ನೆಲ್ಲ ಫೈಂಡ್ ಔಟ್ ಮಾಡಿದ್ದೀವಿ. ಪಬ್ಲಿಕ್ ಏನು ಹೇಳ್ತಾರೆ ಅಂದ್ರೆ ಸರ್, ಬಿಕಾಸ್ ಐ ಆಮ್ ಅ ಪಬ್ಲಿಕ್ ರೆಪ್ರೆಸೆಂಟೇಟಿವ್, Yes. ದೆನ್ ಸೋಷಿಯಲ್ ವರ್ಕರ್, ಬಟ್ ಆಸ್ ಎನ್ ಅಡ್ವೊಕೇಟ್ ಐ ಶುಡ್ ಬಿ ಕ್ಲೀನ್. ಲೋಕಾಯುಕ್ತ ಮುಂದೆ ಮಾತಾಡಬೇಕಾದ್ರೆ ಫಸ್ಟ್ ನಾನು ಕ್ಲೀನ್ ಆಗಿರ್ಬೇಕು. ಎಸ್ ಇಲ್ವಾ, ನಾನು ಕ್ಲೀನ್ ಆಗಿಲ್ಲ ಅಂದರೆ ಒಂದು ಏನು ಮಾತಾಡೋಕ್ಕಾಗಲ್ಲ. ಸೊ ಮೈ ಕಾನ್ಸಿಯಸ್, ಮೈ ಪೀಪಲ್ ವಿಲ್ ಅಕ್ಸೆಪ್ಟ್ ದಟ್ ಐ ಆಮ್ ಕ್ಲೀನ್. ನೋ ಆಲ್ ಡೌಟ್. ರೆಕಾರ್ಡ್ಸ್ ವಾಸ್ ಸೀಸನ್. ಎಸ್ ಆಲ್ ರೆಕಾರ್ಡ್ಸ್ ವಾಸ್ ಸೀಸನ್. Yes, sir. Investigation is going on. ಎಸ್ ಸರ್, Certain part of investigation is stayed Yes. by the High Court. ಎಸ್ In partly ಇರ್ತಕ್ಕಂಥದ್ದು investigation is going on. ಎಸ್. ಬೈ ಎಸ್ಟೇಟಿಗೂ ಸಮೇತ ಅದನ್ನು ಅರೆಸ್ಟ್ ಮಾಡಿ ಅದಕ್ಕೂ ಸಮೇತ submitted the request to the High Court. ಏನಂದ್ರೆ ದ ರಿಯಲ್ ಪರ್ಸನ್ ಹೂ ಸಿಟಿಂಗ್ ಇನ್ ದ ಚೇರ್. ಈಗ ನಾ ಯಾರು ಅಡ್ರೆಸ್ ಮಾಡಬೇಕು, ನಮ್ಮ SP ಸಾಹೇಬ್ರು ಇಸ್ ಚೇರ್. Yes. ಓಕೆ, SP ಸರ್ ನನಗೆ ಗೊತ್ತಿಲ್ಲ ಹೇಳೋಕ್ಕಾಗುತ್ತಾ? ಸೊ ದ ಚೇರ್ ಪರ್ಸನ್ ಸೆಡ್ ಐ ಆಮ್ ನಾಟ್ ಅವೇರ್ ಆಫ್ ದಿಸ್. Then why for the committee has been started? How they distributed? So it has to come. Still, Tahsildar is responsible and the chairman is also responsible to bring to your notice to take necessary action. More it may be. ಅದು ನೀವು ಹೇಳಿದ್ದೀರಲ್ಲ ಆ ಪಾಯಿಂಟ್ನ ಆಲ್ರೆಡಿ ನಾವು ಮಾಡ್ತಾ ಇದ್ದೀವಿ. ಇಟ್ಸ್ ಗೋಯಿಂಗ್ ಆನ್. ಮುನ್ಸಿಪಾಲ್ಟಿನಲ್ಲಿ ಕಮಿಷನರು ಕನ್ಸರ್ಟ್ ಎಂಜಿನಿಯರು ಅವ್ರು ಹೋಗಿ ಕ್ರಮ ತಗೊಳ್ಬೇಕಾ ಅಥವಾ ಧರಣಿ ಕೂತ್ಕೊಳ್ಬೇಕಾ? ಯಾವುದಕ್ಕೆ? ಒಂದು ಜಾಗದಲ್ಲಿ ರಾಜಕಾಲುವೆಯಲ್ಲಿ ರೋಡು, ಸರ್ಕಾರ ರೋಡನ್ನ, ಮುನ್ಸಿಪಾಲ್ಟಿ ರೋಡನ್ನ ಬ್ಲಾಕ್ ಮಾಡಿದ್ದಾರೆ. ಬ್ಲಾಕ್ ಮಾಡಿದ ಮೇಲೆ ಕ್ರಮ ತಗೊಳ್ಬೇಕಾ ಇಲ್ವಾ? ಕಮಿಷನರು ಎಂಜಿನಿಯರ್ ಹೋಗಿ ಕೂತ್ಕೊಂಡು ಧರಣಿ ಮಾಡ್ತಾರೆ, ನೀವು ತೆಗಿಬೇಕು ನಾವು. ಎಲ್ಲಾರು ನೋಡಿದ್ರ? ಯಾವ ಕಾನ್ಸ್ಟಿಟ್ಯೂಷನ್ ಅಧಿಕಾರ ಯಾರ ಹತ್ರ ಇದೆ? ಕಮಿಷನರ್ ಹತ್ರ. ಅವ್ರು ಧರಣಿ ಕೂತ್ಕೊಳ್ತಾರೆ, ನೀವು ತೆಗೆದಿಲ್ಲ ನಾನು ಹೋಗೋದಿಲ್ಲ ಅಂದರೆ. ಇಟ್ಸ್ ಎ ಲಾಫಿಂಗ್ ಮ್ಯಾಟರ್. ನಾವು ನಾಟ್ ಎ ಲಾಫಿಂಗ್ ಮ್ಯಾಟರ್. ಯು ಟೆಲ್ ಮಿ ಸರ್. ಈಗ ನಮ್ಮ SP ಸಾಹೇಬರು ರೌಡಿಗಳು, ಕೇಡಿಗಳು ಅವ್ರನ್ನೆಲ್ಲ ಬರ್ತಾರೆ ಭಯ ಇದೆ. ಅವರು ಕೂತ್ಕೊಂಡಿಲ್ಲ ನಾನು ಬಿಡೋದಿಲ್ಲ ಅನ್ನೋ ಧರ್ಮ ಕೊಡ್ಬೋದು. ಆಗಲ್ಲ. ಕಮಿಷನರೇ ಧರ್ಮ ಕೂತ್ಕೊಂಡು, ಮುನ್ಸಿಪಾಲ್ ಕಮಿಷನರ್ ಅವಾಗಿದ್ದ ಎಂಜಿನಿಯರ್ ಅಲ್ಲಿ ದೌರ್ಜನ್ಯ ಮಾಡಿ ಅವರು ರೌಡಿಸಮ್ ಮಾಡ್ತಾರೆ ಅನ್ನೋ ಪಾಪ ಅವರು ಎದ್ದು ಬಂದಿದ್ದಾರೆ. ಹೂ ವಿಲ್ ಗಿವ್ ಪ್ರೊಟೆಕ್ಷನ್ ಫಾರ್ ದಮ್? ದೇ ಶುಡ್ ಹ್ಯಾವ್ ಗಿವನ್ ಎ ಲೆಟರ್ ಟು ದ ಪೊಲೀಸ್. ಅಲಾಂಗ್ ದ ಪೊಲೀಸ್ ದೇ ಶುಡ್ ಗೋ ಅಂಡ್ ಟೇಕ್ ನೆಸರಿ ಆಕ್ಷನ್. ಇದರಲ್ಲಿ ಏನಾಗಿದೆ ಅಂದರೆ ರೆಕಾರ್ಡ್ನಲ್ಲಿ ರಾಜಕಾಲುವೆ ಮೇಲೆ ಕಟ್ಟಿದ್ದಾರೆ. ರೆಕಾರ್ಡ್ನಲ್ಲಿ
28/30 ಬೋಗಸ್ ಫಾರಂ ನಂಬರ್ 3ಗೆ ಮಾಡಿ ಅದು ಈ ಖಾತೆನಲ್ಲಿ 30/80 ಬಂದಿದೆ. ಇನ್ಫಾರ್ಮೇಶನ್ ರಿಪೋರ್ಟ್ನಲ್ಲಿ ಈ ರೆಕಾರ್ಡೇ ಇಲ್ಲ ಅಂತ. ಮತ್ತು ಈ ಖಾತೆಯಲ್ಲಿ 30/18 ಇದೆ. ರಾಜಕಾಲುವೆ ಮೇಲೆ ಕಟ್ಟಿದ್ದಾರೆ, ರೋಡು ಬ್ಲಾಕ್ ಮಾಡಿದ್ದಾರೆ. 30/80 80 80 or 18 60/80 ಇವರು ಮಾಡ್ಕೊಂಡಿರೋದು. ಬಟ್ ರೆಕಾರ್ಡ್ನಲ್ಲಿ ಇರೋದು 28/30. ಓಕೆ. ಈ ರೋಡನ್ನೇ ಬ್ಲಾಕ್ ಮಾಡಿ ಪಬ್ಲಿಕ್ ರೋಡ್. ಓಕೆ, ಇದ್ರಲ್ಲಿ ಕಂಪ್ಲೇಂಟ್ ಕೊಡಿ. ಎಲ್ಲ ದಾಖಲಿದೆ ಸರ್. ಐ ಜಸ್ಟ್ ಕಂಪ್ಲೀಟ್ ಓರಲ್ ಬಿಕಾಸ್ ಐ ಡೋಂಟ್ ವೇಸ್ಟ್ ಯುವರ್ ಟೈಮ್. ಇದು ಓರಲ್ ಪ್ಲೀಸ್ ರೈಟ್ ಆಫ್ ಇನ್ಫಾರ್ಮೇಶನ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೋ ಆ ಕಾಪಿನ ಇದರಲ್ಲಿ ಅಟ್ಯಾಚ್ ಮಾಡಿದ್ದೇನೋ. ನೋಡಿ, ಕಮಿಷನರು ಇಲ್ಲೇ ಇದ್ದಾರೆ, ಎಂಜಿನಿಯರ್ ಇಲ್ಲ ಇದ್ದಾರೋ ಅವ್ರ ಇಂಜಿನಿಯರ್ನ ಮತ್ತು ಕಮಿಷನರ್ ಬನ್ನಿ. ಅದು ರಾಜಕಾಲ್ವನ? ಎಸ್, ನೋ ಡೌಟ್. ರಾಜಕಾಲ್ವ ಮೇಡಮ್ ಬನ್ನಿ ಬನ್ನಿ, ಅದು ಏನು ಹೇಳಿ ನೀವಲ್ಲ. ಸರ್ವೇಯರ್, ತಾಲೂಕು ಸರ್ವೇಯರ್. ಅದು ಸರ್ವೆ ಆಗಿದೆಯಾ ಇಲ್ವಾ? ಸರ್ವೆ ಆಗಿಲ್ಲ. ಯಾವತ್ತು ಡೇಟಿಗೆ ಫಿಕ್ಸ್ ಮಾಡ್ತೀವಿ? ರಿಕ್ವೆಸ್ಟ್ ಕೊಟ್ಟಿದ್ದೀರಾ? ರಿಕ್ವೆಸ್ಟ್ ಒಂದು ಸಬ್ಮಿಟ್ ಮಾಡಿ. ಫಸ್ಟ್ ನೀವು ಒಂದು ರಿಕ್ವೆಸ್ಟ್ ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟ್ ಅವ್ರು ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡ್ತಾರೆ. ಆ ಡೇಟ್ ಮತ್ತೆ ಮಿಸ್ ಆಗೋಂಗಿಲ್ಲ. ಆ ಡೇಟ್ ಮಿಸ್ ಆಗೋದಿಲ್ಲ. ಆ ಟೈಮ್ಗೆ ನೀವು ಅವ್ರಿಗೂ ಒಂದು ಇಂಟಿಮೇಷನ್ ಕೊಡಿ. ಅವರು ಬರ್ತಾರೆ ಸ್ಪಾಟ್ಗೆ. ಬಂದ ಮೇಲೆ ಅದು ನೆಕ್ಸ್ಟ್ ಏನಿರ್ತಿತ್ತು ಅದನ್ನು ನೆಸರಿ ಆ್ಯಕ್ಷನ್ ಆಗಬೇಕು. ಕಂಪ್ಲೇಂಟ್ ಇಲ್ಲೇ ಇದೆ. ಬಟ್ ಅವ್ರಿಗೆ ಹೆಂಗೆ ಸರ್ ಹೋಗಿ ಹೇಳೋದು, ನಾನು ಹೆಂಗೆ ಹೇಳೋದು, ನಾನು ಹೇಳ್ತೇನೆ. ತೊಂದರೆ ಇಲ್ಲ. ಎದುರಿಗೆ ಅವರೇ ತಹಸೀಲ್ದಾರ್, ಇವರೇ ಪರ ಇದ್ರು, ಇಬ್ರು ಡೇಟ್ ತಗೊಂಡು I not it their notice also. I not it their notice. This is their take necessary action. I am in the public also, whether they vote or not to me, but right should be right. Yes. Why you are not taking action? ಅದರಲ್ಲಿ ಕಮಿಷನರು, ಹಿಂದಿನ ಕಮಿಷನರು, ನಮ್ಮ ಮಂಜುನಾಥ್ ಇಂಜಿನಿಯರ್ ಅವರು ಇಬ್ಬರು ಹೋಗಿ ಕೂತ್ಕೊಂಡು ಧರ್ನೆ ನಮ್ಮ ರೈಟ್ ಮಂಜು ಕಮಿಷನ್ ಆ ಸಂದರ್ಭದಲ್ಲಿ ಮಾತಾಡಿದ್ದೆ. ನಾನು ಆಯ್ತು ಸರ್, ಹಳೇದು ಬೇಡ. ಈಗ ಅವರು ಇವರಿಬ್ರು ಕಮಿಷನರು ಅಥಾರಿಟಿ ಹೋಗಿ ಧರ್ನೆ ಕೂತ್ಕೊಂಡು ನೀವು ತೆಗಿಬೇಕು, ನಾವು ತೆಗಿದಿಲ್ಲ ಅಂತ ಕನ್ಸ್ಟ್ರಕ್ಷನ್ ಮಾಡಿದರೆ ವಾಟ್ ಟೈಪ್ ಪೀಪಲ್ ದೇರ್ ವೈ ಫಾರ್ ದ ಪವರ್? ಈಗ ಅದನ್ನ ಹೇಳ್ತಾರೆ, ಡೇಟ್ ಒಂದು ಫಿಕ್ಸ್ ಮಾಡ್ತಾರೆ. ಕಂಪ್ಲೇಂಟ್ ಕೊಟ್ಟಿದ್ದೀರ, ನಾವು ಅದನ್ನ ಇದು ಮಾಡ್ತೀವಿ. ದೇವಪ್ಪ ಅದನ್ನ ಒಟ್ಟು 3 ಕಾಪಿ ಅವು 3 ಕಂಪ್ಲೇಂಟ್ ಆಗುತ್ತೆ. ಇವನ್ನ ಎನ್ಕ್ಲೋಸ್ ಮಾಡಿ ಎಲ್ಲ ಎನ್ಕ್ಲೋಸ್ ಮಾಡಿ ಕೊಡಿ. ಮಾಡಿ ಅದನ್ನು ನಾವು ಇದು ಮಾಡೋಣ. ಅರ್ಥ ಆಯ್ತಾ? ಅವ್ರದ್ದು ಫಸ್ಟ್ ಅದನ್ನ ತಗೊಂಬಿಡಿ ದೇವಪ್ಪ, ಆ ಇದಕ್ಕೆ ತಗೊಂಬಿಡಿ ಇವ್ರದ್ದು. ಆಮೇಲೆ ಫಸ್ಟ್ ಇನ್ನೊಂದ್ರದ್ದು ಒಂದು ರಿಕ್ವೆಸ್ಟ್ ಕೊಟ್ಟಲ್ಲ ಆಗಲಿ ಅದು ಸರ್, ಅದು ಆಯ್ತು ಕೊಡಿ. 3 ಕೊಡಿ. ನೆಕ್ಸ್ಟ್ ಒಂದು ಸರ್ ಈಗ PW ಇಂಜಿನಿಯರ್ ಫುಟ್ಪಾತ್ ಮಾಡಬೇಕು. ಆ ಫುಟ್ಪಾತ್ನಲ್ಲಿ ಮಿನಿಮಮ್ 6 ಮೀಟರ್ಸ್ ಇರಬೇಕು. 3 ಮೀಟರ್ಸ್ ಅಂದ್ರೂ 6 ಮೀಟರ್ ಇಂಜಿನಿಯರ್ ಇಲ್ಲೇ ಇದ್ದಾರೆ. ಅವರು ಕೆಲವರು ಯಾರು ಬೇಕಾದ್ರೂ ಅವ್ರು ಬಿಟ್ಟು ಎಲ್ಲಿ ಅವ್ರದ್ದು ಕೆಪಾಸಿಟಿ ಇಲ್ಲದ್ರೂ ಅವ್ರು ನೋಡ್ ಮಾಡ್ತಾರೆ. DCC ಬ್ಯಾಂಕ್ನಲ್ಲಿ ಆ ಸ್ಟೇಟಾಗಿ ಹೋಗ್ಬೇಕಂದ್ರೆ ಅದನ್ನು ಬಿಟ್ಟಿದ್ದಾರೆ. ಏನಕ್ಕೋಸ್ಕರ ಬಿಟ್ಟಿದ್ದಾರೆ? ಬಿಕಾಸ್ ಈಸ್ ಇನ್ ಪೊಲಿಟಿಕಲ್ ಪವರ್ DCC ಬ್ಯಾಂಕ್. ಹಾಗಾದ್ರೆ ಬಡವರಲ್ಲಿ ಇವ್ರು ಹೊಡಿಬೋದು, ರೋಡ್ ಮಾಡ್ಬೋದು, ಸೌಕರ್ಯಗಳು ಬಿಡ್ಬೋದಾ? ಆಲ್ ಆರ್ ಈಕ್ವಲ್ ಇನ್ ಫ್ರಂಟ್ ಆಫ್ ದಿ ಲಾ. ಅದನ್ನ ಯಾರು ಏನು ಇದು ಮಾಡೋಕ್ಕಾಗಲ್ಲ. ಅದಕ್ಕೆ ಏನಾನ ಇದಿತ್ತು ಅಂತ ಹೇಳಿದ್ರೆ ರಿಪೋರ್ಟ್ ಕಾಲ್ ಮಾಡ್ತಿದ್ವಿ. ರಿಪೋರ್ಟ್ ಕಾಲ್ ಮಾಡೋಣ. ಅದಕ್ಕೆ ಕೊಡಿ ಸರ್, ರೇಟಿಂಗಲ್ಲಿ ಕೊಡಿ, ಕಂಪ್ಲೇಂಟ್ ಕಾಪಿಗಳು ಇದೆ. ನಮಗೆ ಕೊಟ್ಟ ಮೇಲೆ ನೀವು ನಮ್ಮನ್ನು ಬೇಕಾದ್ರೂ ಕೇಳ್ಬೋದು. ನಿಮಗೆ ಕೊಟ್ಟಿದ್ವಿ ಏನು ಮಾಡಿದ್ರಿ ಕೊಡಿ, ನೀವು ಕೊಡಿ, ನಾವು ಅದನ್ನ ರಿಪೋರ್ಟ್ ಕಾಲ್ ಮಾಡ್ತೀವಿ. ಈಗ ಇಲ್ಲೇ ಇದ್ದಾರೆ ಈಗ ಅವರಿಗೆ ಹೇಳ್ತೀವಿ, ಈಗ
ಏನು ಆಶ್ಚರ್ಯ ಮತ್ತೆ ಹೇಳಿ ಇಟ್ ಈಸ್ Sir, ವೈ ಆಫೀಸ್ ಫಸ್ಟ್ 3 ಹೇಳಿದ್ದೆ ನಾನು ಕೇಳಿಸ್ಕೊಂಡಿದ್ದೆ ಇಸ್ಕೊಂಡಿದ್ದೆ ಇದನ್ನು ರೈಟಿಂಗ್ನ ಕೊಡಿ ಅಂತ ನಿಮಿಷ ನಾವು 1 or 2 ಫಾರಂ ನಾನು ಹೇಳಿದ್ದು ತಪ್ಪಾ ರೈಟಾ ಕರೆಕ್ಟ್ ತಾನೆ ಇಶ್ಯೂ ಮಾಡಿದ್ದೆ ನೋಟಿಸ್ ನೋಟಿಸ್ ದೇ ರೆಫ್ಯೂಸ್ಡ್ ದೇ ರೆಫ್ಯೂಸ್ ನೋ ಫಸ್ಟ್ ಟೈಮ್ ಅಧಿಕಾರಿಗೆ ಗೊತ್ತಾಗಬೇಕು ಅಧಿಕಾರಿ ಎಲ್ಲ ಕೆಲಸ ಮಾಡೋದಾಗೋದಿಲ್ಲ ಕಳಿಸಿ ಸರ್ ವಾಪಸ್ ಬಂದಿದ್ದೆ ರೈಟಿಂಗ್ ಅಲ್ಲಿ ಕೊಟ್ಟರೆ ನಾವು ಮಾಡ್ತೀವಿ ಸರ್ ಅದಕ್ಕೆ ಅವ್ರಿಗೆ ಅವ್ರದ್ದು ಬಿಡಿ ಸರ್ ನೀವು ರೈಟಿಂಗ್ ಅಲ್ಲಿ ಅಡ್ರೆಸ್ ಟು ಲೋಕಾಯುಕ್ತ ಎಸ್ ಪಿ ಲೋಕಾಯುಕ್ತ ಕೊಡಿ ಕೊಟ್ರೆ ನಾನು ತಗೊಂತೀನಿ ಸರ್ I will take the we will take the action. That is the reason I have come because ಆ ರೀತಿ ಏನೋ No problem. because I don't want to get into political in this. It's a grievance of the public. Yes. So it is my duty to bring to the authorities who are all the officers in front of them only. Again I am giving letter under you are. No. You don't give the letter to him. Please. What? ನಮಗೆ ಕೊಡಿ. Yes. ನಾನು ಕೊಡಿ. ಅವ್ರು ನೋಡಿಸ್ only. No problem. Okay. ಹೋಗಿದೆ ಕೊಡೋದು ಅದೇನು ಅಟೆಂಡ್ ಮಾಡಿ ಇಷ್ಟು ಬರ್ಬಿದೆ ಸರ್ ಉಂಟಾಗಲಿಲ್ಲ ಯಾವುದು ಫುಡ್ ಭಾಳ போலாமா எஸ்பி பேர் சொல்லுங்க அசோக் நகரில் ஒரு சைட் அசோக் நகர் ஏரியாவில் ரோடு அது முனிசிபாலிட்டி ரோடு பப்ளிக் ரோடு அதை பிளாக் பண்ணி பில்டிங் கட்டுறாங்க அங்கே போயிட்டு நான் சொன்னேன் கமிஷனரும் என்ஜினியரும் தர்ணா உட்காந்தாங்க எஸ் நாங்கள் உட்காந்துறோம் இல்லை அது இருக்கிறத நீங்கள் ட்ரிவல்ஸ் ஏற்கனவே கொடுத்துருக்கோம் தர்ணா உட்காரது அதிகாரியுடைய வேலை அதுதான் கேட்டேன் எஸ்பி வந்து ரவுடிசம் கஞ்சா அதெல்லாம் பிடிக்கிற தர்ணா உட்கார முடியுமா அடிச்சுன்னு இருக்கணும் அதிகாரியோட வேலை இதுதான் அதை ஏன் செய்யலை இதில் வந்து 22/30 ஈகாத்தால் 30/80 எப்படி வரும் நீங்களே ரைட் ஆஃப் இன்ஃபர்மேஷன் ரெக்கார்டில் கொடுத்துக்கிறீங்க இவ்வளோ தான் இருக்குதுன்னு பட் அதே ஈகாத்தா ஃபாரம் நம்பர் 3 பண்ணிக்கிறாங்க 80 எப்படி வரும் அதுதான் கேள்வி அந்த 519 என்ன சார் டீட்டெயில்ஸ் இது 519 சார் 519 சார் 49 சைட்டுக்கு மேலே தான் நீங்கள் அப்ளிகேஷன் எடுத்துக்கிறீங்க 229 அப்ளிகேஷன் அது அந்த அப்ளிகேஷன் மேலாம் என்னாக்கமாக இந்த அப்ளிகேஷன் கொடுத்தவங்க யார் ಬಡವರು ಫಲಾನುಭವಿ ಹೋಗಿಲ್ಲ அதை வெரிஃபை ಮಾಡಿ கொடுக்க வேண்டியது கடமை யாருது கமிட்டிக்கு சேர்மன் யார் அந்த சேர்மன் யார் தான் பார்க்கல அந்த சேர்மன் மேலே அங்கமாக எடுக்கல தாசில்தார் டெபியூட் பண்ணியிருப்பாங்க அந்த கமிட்டியில் அவங்களும் ஒன்றாவது ஆஃபீஸ் இல்லை அது என்ன கோர்ட்டில் போய் ஸ்டே எடுத்துக்கிறாங்க அப்படி இப்படின்னு அவர் சொன்னார் அந்த கோர்ட் மேட்ரு வந்து அது அவங்களோட நிற்கின்றதை அது எவ்வளோ சீக்கிரம் நான் வெக்கேட் பண்ணிட்டு கிரமமாக எடுக்கிறேன்னு சொன்னாங்க அது சேர்மனோட ஆல்சோ நோட்டீஸ் இல்லையா சேர்மன் நாலேஜ் இல்லாத எடுக்க முடியாதுல்ல சேர்மன் தானே சைன் பண்ணணும் அப்படின்னு கேட்டேன் அதை நாங்கள் கூடி சீக்கிரத்தில் அது மேலே என்ன இருக்குதோ ஆக்ஷன் இருக்குதுன்னு சொன்னாங்க உங்கள் எதிரிலே சொன்னோம் இல்லையா அதுக்கு வந்து சில சீக்ரெட்டெல்லாம் இருக்குது நாங்கள் வெளியே சொல்ல மாட்டோம் அது எப்படி ஆக்ஷன் இருக்குன்னு எடுக்கிறோம் ஆமாம் அதுதான் அவங்க என்ன சொல்கிறாங்களோ அதுதான் நல்லண்ணே செய்யணும் செய்யணும் இல்லைன்னா இல்லை அது மாதிரி ஆகிட்டாங்க எல்லாம் கமிஷன் இன்ஜினியர் இருக்காங்க அவ்வளோதானே வேறு ஒன்றும் இல்லையா